ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಭಗವಾನ್ ಮಹಾವೀರರ ಜಯಂತಿಯನ್ನು ಆಚರಿಸಲಾಯಿತು. ಬಸವೇಶ್ವರ ಬಜಾರದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಪೂಜೆಯನ್ನು ನಿರ್ವಹಿಸಿ ಅತ್ಯಂತ ಸಡಗರದಿಂದ ಮೆರವಣಿಗೆಯನ್ನು ಮಾಡಲಾಯಿತು. ಮೆರವಣಿಗೆಯಲ್ಲಿ ಜೈನ್ ಸಮಾಜದ ಮುಖಂಡರು, ಮಹಿಳೆಯರು, ಮಕ್ಕಳು ಭಾಗವಹಿಸಿ ಮೆರುಗು ತಂದರು. ಇದೇ ವೇಳೆ ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಭಗವಾನ್ ಮಹಾವೀರ್ ಜಯಂತಿಯನ್ನು ಅತ್ಯಂತ ಭಕ್ತಿಯಿಂದ ನಿರ್ವಹಿಸಲಾಯಿತು. ತಾಲೂಕಿನ ಡೆಪ್ಯೂಟಿ ತಹಸೀಲ್ದಾರ್ ಮತ್ತು ಸಿಬ್ಬಂದಿಯವರು ಹಾಜರಿದ್ದು ಪೂಜೆಯನ್ನು ನಿರ್ವಹಿಸಿದರು. ಅದರ ಜೊತೆಗೆ ಜೈನ್ ಸಮಾಜದ ಮುಖಂಡರು ಅನೇಕರು ಭಾಗವಹಿಸಿದ್ದರು. ಇದೇ ವೇಳೆ ಮಾತನಾಡಿದ ದಿನೇಶ್ ಧಾರಿವಾಲ್, 84 ಲಕ್ಷ ಜೀವರಾಶಿಗಳಿಗೂ ಕೂಡ ಅಹಿಂಸೆಯ ಉಪದೇಶವನ್ನು ಮಾಡಿದ ಮಹಾವೀರರು ಇಂದಿಗೂ ಪ್ರಸ್ತುತವಾಗಿದ್ದಾರೆ ಎಂದು ಹೇಳಿದರು. ಮತ್ತೊಬ್ಬ ಸಮಾಜದ ಮುಖಂಡ ಬೆಹರೂಲಾಲ್ ಕಾಂಕರಿಯಾ ಮಾತನಾಡುತ್ತಾ, ಅಹಿಂಸೋ ಪರಮಾಧರ್ಮ ಎನ್ನುವಂಥ ಅದ್ಭುತ ವಾಕ್ಯವನ್ನು ಹೇಳಿದ ಮಹಾವೀರರು ಜಗತ್ತಿಗೆ ಮಾದರಿಯಾಗಿದ್ದರೆ ಇಂದಿನ ನಮ್ಮ ಪ್ರಸ್ತುತ ಯುವಕರಿಗೂ ಕೂಡ ಅಹಿಂಸೆಯ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಹೇಳಿದರು. ಇದೇ ವೇಳೆ ಸಮಾಜದ ಮತ್ತೊಬ್ಬ ಮುಖಂಡ ಮಹೇಂದ್ರ ತಲೆಸರ ಮಾತನಾಡುತ್ತಾ, ಅಹಿಂಸೆಯ ಮನೋಭಾವ ನಮ್ಮ ಮನದಲ್ಲಿ ಮೂಡಿದಾಗಲೇ ಸಮಾಜದಲ್ಲಿ ಶಾಂತಿ ಮೂಡಲು ಸಾಧ್ಯ ಎಂದು ಮಹಾವೀರರು ಅಂದಿನ ಕಾಲದಲ್ಲಿ ಹೇಳಿದ್ದಾರೆ ಎಂದರು. ಸಮಾಜದ ಮತ್ತೊಬ್ಬ ಮುಖಂಡ ರಾಜುಭಾಯ್ ಮಾತನಾಡುತ್ತಾ, ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಾವೀರರ ವಾಕ್ಯಗಳು ತುಂಬ ಮಾದರಿಯಾಗಿವೆ. ದ್ವೇಷಮಯ ವಾತಾವರಣವನ್ನು ನಾವು ಕೊನೆಗಾಣಿಸಲು ಮಹಾವೀರರ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು. ಅಹಿಂಸೆ ಬಗ್ಗೆ ಮೇನ್ ಅವರು ಅಹಿಂಸೆ ತತ್ವವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅಹಿಂಸೆಯನ್ನು ಮಾಡಬಾರ್ದು, ನಾವು ಒಂದು ಪ್ರಾಣಿಯನ್ನು ಸಹಿತ ಹಿಂಸೆ ಮಾಡಬಾರ್ದು. ಇದು ಮಹಾವೀರ ಅವರ. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಸಮಾಜದಲ್ಲಿ ಅನೇಕ ಹಿಂಸೆಗಳು ನಡೀತದೆ. ಈಗ ಪ್ರಸ್ತುತ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ. ಅವರ ವಾಕ್ಯಗಳು, ಅವರ ಸಂದೇಶಗಳು ಪ್ರಸ್ತುತ ಅನಿಸ್ಬಿಡುತ್ತೆ. ಈಗ ನಿನ್ನೆಯಿಂದ ನೋಡ್ತಾ ಇದ್ವಿ ನಾವು, ಎಲ್ಲ ಕೊಲೆಗಳಾಗ್ತಾ ಇದ್ದಾವೆ, ಹಿಂಸೆಗಳು ನಡೀತಾ ಇದ್ದಾವೆ. ಅದಕ್ಕೆಲ್ಲ ಮಹಾವೀರ ತತ್ವಗಳೇ ಒಂದು ಇದು ದಾರಿದೀಪ ಅಲ್ವಾ? ಏನನ್ಸುತ್ತೆ ನಿಮ್ಗೆ? ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದೇ ನಡ್ಕೊಂಡು ಹೋದ್ರೆ ಇದು ಒಳ್ಳೇದಾಗ್ತದೆ. ಆ ದಾರಿಯಲ್ಲಿ ಎಲ್ಲರೂ ಬರಬೇಕು. 84 ಲಕ್ಷ ಜೀವಜಂತುಗಳಿದಾವೆ, ಎಲ್ಲರಿಗೂ ಹಿಂಸೆ ಮಾಡಬಾರ್ದು ಅನ್ನೋದು ಒಂದು ತತ್ವ ಜೈನ. ಮಾನವೀಯದೊಂದಲ್ಲ, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಭೂಮಿಯಲ್ಲಿ ಏನು ಜೀವಂತ 84 ಲಕ್ಷ ಜೀವಂತವಿರೋದಲ್ಲ, ಎಲ್ಲರಿಗೂ ಅಹಿಂಸೆ ಮಾಡಬಾರ್ದು ಅನ್ನೋದು ಒಂದು ತತ್ವ ನಮ್ಮದು. ಹಿಂಸೆಯಿಂದ ಹಿಂಸೆ ಮಾಡಬಾರ್ದು ಅಂತ 15 ದಿನ ಆದ್ಮೇಲೆ ನಮಗೆ ಪ್ರತಿಷ್ಠಾಪನೆ ಆಗಿ 25 ವರ್ಷ ಆಗ್ತದೆ. ಅದರ ಧ್ವಜ ಕಾರ್ಯಕ್ರಮ ಇದೆ. ನಮ್ಮ ಗುರುಗಳು ಒಂದು 15 ದಿನ ಇರ್ತಾರೆ. ಮುಂದಿನ ತಿಂಗಳ 6ನೇ ತಾರೀಕಿಗೆ ಬರ್ತಾರೆ. ಏನ್ ಕಾರ್ಯಕ್ರಮ ಇದೆ ಸರ್? ಒಂದು ತಿಂಗಳು 25ನೇ ವರ್ಷದ ಧ್ವಜ ಕಾರ್ಯಕ್ರಮ. 25ನೇ ವರ್ಷದ ಪ್ರತಿಷ್ಠಾಪನೆ ಆಗಿ 25 ವರ್ಷ ಆಯ್ತು. ಅದ್ರ ನಿಮಿತ್ತ ಗುರುಗಳು ಬಂದು ಅದರ ವಿಶೇಷ ಇದು ಮಾಡಿ ನಾವು ಜೈನ್ ಸಮಾಜದಿಂದ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ತಾಲೂಕು ಎಲ್ಲ ಸಿಬ್ಬಂದಿಗಳಿಗೂ ನಾವು ಬಹಳ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಇವತ್ತು ಮಹಾವೀರ್ ಜೈನ್ ಜನ್ಮ ಕಲ್ಯಾಣದ ನಿಮಿತ್ತ ಎಲ್ಲರಿಗೂ ಶುಭ ಹಾರೈಸುತ್ತೇವೆ. ಈ ರೀತಿ ಎಲ್ಲರೂ ಸಹಯೋಗ ಕೊಡಬೇಕಂತ ಗಮನಿಸಿ. ಸರ್, ಇವತ್ತು ನೀವು ಇದನ್ನ ಮಾಡಿದ್ರಲ್ಲ, ರಥ ಮಾಡಿದ್ರಲ್ಲ, ಏನೇನು ಮಾಡಿದ್ರಿ ಸರ್? ಬೆಳಗ್ಗಿಂದ ಬಜಾರ್ ತುಂಬ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡಿ ಈಗ ಹೋಗಿ ಪೂಜೆ ಮಾಡ್ತೀವಿ ಗುಡಿ ಒಳಗೆ. ಇಷ್ಟೇ. ಅದೇ ಇವತ್ತು ಬೆಳಗ್ಗಿಂದ ಎಲ್ಲರೂ ಸೇರಿಬಿಟ್ಟು ನಿಮ್ಮ ಇದರಲ್ಲಿ ಜೈನ್ ಸಮಾಜದವರೆಲ್ಲರೂ ಸೇರಿ ಬಜಾರ್ ತುಂಬ ಓಣೆಯೊಳಗೆ ಮೆರವಣಿಗೆ ಮಾಡಿದ್ವಿ. ಬೆಳಗ್ಗಿಂದ ಏನು ವಿಧಿವಿಧಾನಗಳು ಏನು ಮಾಡಿದ್ರಿ ಸರ್? ಪೂಜಾ ಕಾರ್ಯಕ್ರಮ ನಡೀತದೆ. ಏನೇನು ಪೂಜೆ ಮಾಡಿದ್ರಿ ಸರ್ ಬೆಳಗ್ಗೆ? ಏನೇನು ನಡೆದಿದೆ ಇವತ್ತು? ಮಹಾವೀರ್ ಜಯಂತಿ ವಿಶೇಷತೆ ಇದೆ.